ತಮಿಳುನಾಡಲ್ಲಿ ಡಿಎಂಕೆ ಅಧಿಕಾರ ಕಳೆದುಕೊಳ್ಳುವವರೆಗೂ ಕೂಡ ಚಪ್ಪಲಿಯನ್ನು ಹಾಕೋದೇ ಇಲ್ಲ ಅಂತ ಅಲ್ಲಿರುವಂತಹ ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಭೀಷ್ಮ ಪ್ರತಿಜ್ಞೆಯನ್ನ ಮಾಡಿಬಿಟ್ಟಿದ್ದಾರಂತೆ. ಹಣದ ಆಮಿಷವನ್ನ ಕೂಡ ಒಡ್ಡೋದಿಲ್ಲ, ₹1 ಕೂಡ ಹಂಚೋದಿಲ್ಲ, ನನ್ನ ಚುನಾವಣೆಯಲ್ಲಿ ಗೆಲುವು ಸಾಧಿಸುವವರೆಗೂ ಪಾದರಕ್ಷೆ ಹಾಕಲ್ಲ ಅಂತ ಪ್ರಕಟಿಸಿಬಿಟ್ಟಿದ್ದಾರೆ. ಇವಿಎಂ ಬಗ್ಗೆ ಎನ್ಸಿಪಿ ಸ್ವರವೂ ಬದಲಾಗಿದೆ. ಯಾವುದೇ ಆಧಾರಗಳು ಇಲ್ಲದೆ ಇವಿಎಂಗಳ ಬಗ್ಗೆ ಆರೋಪ ಮಾಡಲಾಗಲ್ಲ ಅಂತ ಸಂಸದೆ ಸುಪ್ರಿಯಾ ಸುಳೆ ಹೇಳಿದ್ದಾರೆ. ಇವಿಎಂ ಇರುವಾಗಲೇ 4 ಬಾರಿ ಗೆದ್ದಿದ್ದೀನಿ, ಸುಮ್ಮನೆ ಅನುಮಾನ ಪಡೋದು ಸರಿಯಲ್ಲ ಅಂತ ಅವರು ಹೇಳಿದ್ದಾರೆ. ಭಾರತದ ವಿರುದ್ಧ ವಾಟರ್ ಬಾಂಬ್ ಪ್ರಯೋಗಕ್ಕೆ ಚೀನಾ ಸಜ್ಜಾಗ್ತಾ ಇದೆ. ಭಾರತಕ್ಕೆ ಭಾರಿ ನಷ್ಟವಾಗುತ್ತೆ ಅಂತ ಗೊತ್ತಿದ್ರೂ ಬ್ರಹ್ಮಪುತ್ರ ನದಿಗೆ ಅಡ್ಡಲಾಗಿ ಭಾರಿ ಜಲವಿದ್ಯುತ್ ಘಟಕ ನಿರ್ಮಾಣಕ್ಕೆ ಚೀನಾ ಮುಂದಾಗಿದೆ. ಈ ಘಟಕದ ಉತ್ಪಾದನಾ ಸಾಮರ್ಥ್ಯ 300 ಬಿಲಿಯನ್ ಕಿಲೋವ್ಯಾಟ್ ಅವರ್ಸ್ ಎನ್ನಲಾಗಿದೆ. ಇದು ನಿರ್ಮಾಣವಾದರೆ ಉತ್ತರ ಭಾರತಕ್ಕೆ ಪ್ರಾಕೃತಿಕವಾಗಿ ಭಾರಿ ಹಾನಿ ಆಗಬಹುದು ಅನ್ನುವಂಥ ಕಳವಳ ಈಗ ವ್ಯಕ್ತವಾಗ್ತಾ ಇದೆ. ಎಐ ಮಾಡೆಲ್ ಆವಿಷ್ಕರಿಸಿದ ಕರ್ನಾಟಕದ ಸಿಂಧೂರ ರಾಜ ಸೇರಿ ವಿವಿಧ ರಾಜ್ಯಗಳ 17 ಮಕ್ಕಳಿಗೆ ಪ್ರಧಾನಮಂತ್ರಿ ಬಾಲ ಪುರಸ್ಕಾರ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ದೆಹಲಿಯಲ್ಲಿ ಕಾರ್ಯಕ್ರಮ ನಡೆಯಿತು. ಸಿಂಧೂರ ರಾಜ ಉಲ್ಲಾಳ ಮೂಲದವರಾಗಿದ್ದು ಬೆಂಗಳೂರಿನ ಖಾಸಗಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಪ್ರಶಸ್ತಿ ಬಂದಿರುವುದಕ್ಕೆ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ವೀರ್ ಬಾಲ್ ದಿವಸ್ ಆಚರಿಸಲಾಯಿತು. ಮೊಘಲರ ಅಟ್ಟಹಾಸಕ್ಕೆ ಪ್ರಾಣ ಕಳೆದುಕೊಂಡ ಗುರು ಗೋವಿಂದ ಸಿಂಗ್ ಅವರ ಚಿಕ್ಕ ಮಕ್ಕಳನ್ನು ಸ್ಮರಿಸಲಾಯಿತು. ಮೊಘಲರ ಇಸ್ಲಾಮೀಕರಣ ಪ್ರಯತ್ನಕ್ಕೆ ಈ ಮಕ್ಕಳು ಪ್ರಾಣ ತೆತ್ತಿದ್ರು. ಹುಬ್ಬಳ್ಳಿ ಸಿಲಿಂಡರ್ ಸ್ಫೋಟದಲ್ಲಿ ಗಾಯಗೊಂಡಿದ್ದ 9 ಅಯ್ಯಪ್ಪ ಮಾಲಾಧಾರಿಗಳ ಪೈಕಿ ಇವತ್ತು 2 ಪ್ರಾಣ ಬಿಟ್ಟಿದ್ದಾರೆ. 90% ಸುಟ್ಟ ಗಾಯಗಳಿಂದ ಬಳಲ್ತಾ ಇದ್ರು. ನಿಜಲಿಂಗಪ್ಪ ಬೇಪೂರ್ ಮತ್ತು ಸಂಜಯ್ ಸೌದತ್ತಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿರೋರು. ಮೃತರ ಕುಟುಂಬಗಳಿಗೆ ಸರ್ಕಾರ ತಲಾ 5 ಲಕ್ಷ ಪರಿಹಾರ ಘೋಷಿಸಿದೆ. ರೈತರ ಮಕ್ಕಳಿಗೆ ಹೆಣ್ಣು ಸಿಗೋದೇ ಕಷ್ಟವಾಗಿದೆ. ಹಾವೇರಿಯ ಕುಡುಪಲಿ ಗ್ರಾಮದಲ್ಲಿ ನಡೆದ ವೀರಮಹೇಶ್ವರ ಜಾತ್ರೆಯ ಎತ್ತಿನ ಬಂಡಿಗಳ ಮೆರವಣಿಗೆಯಲ್ಲಿ ರೈತರ ಮಕ್ಕಳಿಗೆ ಕನ್ಯೆ ಕೊಡ್ರಿ ಅನ್ನುವಂತಹ ಬ್ಯಾನರ್ ಎಲ್ಲರ ಗಮನ ಸೆಳೆಯಿತು. ಮೆರವಣಿಗೆಯಲ್ಲಿ ಸಾಗಿದ ಟ್ರ್ಯಾಕ್ಟರ್ನ ಮುಂಭಾಗಕ್ಕೆ ಬ್ಯಾನರ್ ಕಟ್ಟಿ ಇಡೀ ಗ್ರಾಮ ಮೆರವಣಿಗೆ ಮಾಡಿದ್ದಾರೆ. ಪಾಕ್ ಅಫ್ಘಾನ್ ನಡುವೆ ಉದ್ವಿಗ್ನತೆ ನೆಲೆಸಿದೆ. ಪಾಕ್ ನಡೆಸಿದ ವೈಮಾನಿಕ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳಲು ತಾಲಿಬಾನ್ ಸರ್ಕಾರ ಮುಂದಾಗಿದೆ. ಪಾಕ್ಗೆ ನುಗ್ಗಲು ಗಡಿಯಲ್ಲಿ 15,000 ತಾಲಿಬಾನ್ ಫೈಟರ್ಗಳು ಸಜ್ಜಾಗಿದ್ದಾರೆ. ಹೀಗಾಗಿ ಪಾಕ್ ಅಫ್ಘಾನ್ ಗಡಿಯಲ್ಲಿ ಟೆನ್ಷನ್ ಶುರುವಾಗಿದೆ.